ಮಹಾಜನ್ ಮನೆಯಾಗೆ ಎಲ್ರು ಹೆಂಗವ್ರೆ? ಇದಾರೆ, ಎಲ್ರು ಒಂದೊಂಥರ. ಅಜ್ಜಿ ತಾತಯ್ಯ ಸ್ವಲ್ಪ ಓಕೆ, ನೀನ್ ಸಿಕ್ಕಿದ್ಯಾ ಅಂತ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಆದ್ರೆ ಆ ಅನಿಕಾ ಕಾಮಿನಿ ಇದಾರಲ್ಲ, ಸಾಕ್ ನಿಲ್ಸು. ಕೈ ಕೇಳ್ಕೊತೀನಿ ಅಜ್ಜಿ ತಾತಯ್ಯ ಅಪ್ಪ ಹಿಂಗೆ ಇವ್ರು ಯಾರಿಗೂ ಯಾವ್ದಾರ ತೊಂದರೆ ಕೊಡ್ಬೇಡ ಪ್ಲೀಸ್. ನೀನ್ ದೂರ ಹೊರಟೋಗು. ಋಷಿ ಅಲ್ಲ, ಯಾರು ಬರಬಾರ್ದು, ಅಷ್ಟು ದೂರ ಹೊರಟೋಗು. ಏನಾಯ್ತೆ? ಅವ್ರ ಬಗ್ಗೆ ಏನು ಹೇಳ್ಬೇಡ. ಓ, ನಿನ್ಗೂ ಅವ್ರ ಕಂಡ್ರೆ ಬೆಂಕಿನಾ? ಟೇನ್ ಪಿಂಚ್. ಸಖತ್ ಇರಿಟೇಟಿಂಗ್ ಫೆಲೋಸ್ ಅಲ್ವಾ? ಹೌದು, ನಿನಗೆ ಯಾಕೆ ಅವ್ರ ಮೇಲೆ ಕೋಪ? ಕಮ್ಮಿ ಯಾವಾಗಲೂ ಹಿಂಗೆ ಖುಷಿಯಾಗಿರ್ಬೇಕು ಕಣವಿ. ಕಮ್ಮಿ ನಂತವ ಏನೈತೆ ಹೇಳು? ಬಳೆ ಸರ ಕೈ ಕೊಡ ಹಾಕ್ತೀನಿ. ಎಲ್ಲದಕ್ಕೂ ಅವಳೇ ಕಾರಣ. ತಂಗಿ ಅಂತ ತಲೆ ಮ್ಯಾಗ ಕೂತ್ಕೊಂಡು ಮೆರೆಸಿದಕ್ಕೆ ನನ್ ಬೆನ್ಗೆ ಚೂರಿ ಹಾಕ್ಬಿಟ್ಲು. ಏನ್ ಹೇಳ್ತಿದ್ಯಾ? ಅವಳು ನಿನಗ್ ಚೂರಿ ಹಾಕದ್ಲ? ಅವಳಿಗೆ ಅಷ್ಟೊಂದು ಸೀನ್ ಇದ್ಯಾ? ಅನಿಕಾ ನಿನ್ ಜೊತೆಗೆ ಹೆಂಗ್ ನಡ್ಕೋತಾವಳೆ? ನಡ್ಕೊಳ್ಳೋದೇನಿದೆ, ನಾನೇ ನಡ್ಗಿಸ್ತೀನಿ. ಏನಾದ್ರೂ ಬಾಲ ಬಿಚ್ಚಿದ್ರೆ ಕಟ್ ಮಾಡಕ್ಕೆ ನನಗೆ ಚೆನ್ನಾಗಿ ಗೊತ್ತಿದೆ. ದಿಗ್ಲು ಅನ್ನಕ್ಕಾಗಲ್ಲ, ಆದ್ರೆ ನಾವು ಅಂದ್ರೆ ಒಂದವ ಇದೆ, ಅವಳಿಗೂ ಅವಳ ಅಜ್ಜಿಗೂ. ಏ ಕಮ್ಲಿ, ನೀನು ಆ ರಿಬ್ಬನ್ ಇದ್ದಾಳಲ್ಲ ಸೋಡಾ ಬುಡ್ಡಿ, ಅವಳು ಮಾತಾಡ್ದಂಗೆ ಮಾತಾಡ್ತೀಯಾ? ಅವಳಿಗಂತೂ ನೀನಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮಲೆ ಬರುವ ನಮ್ ಕಂಪ್ನಿ ಸಣ್ಣದಾಗಿ ಓದೋದು ಮಾಡವ. ನಾನು ಹೆಂಗೋ ಕಾಪಿ ಮಾಡಿ ದಡ ಸೇರ್ತೀನಿ. ನಿಂಗೆ ಹಾ, ಅವಳೆ ಒಳ್ಳೆ ಹುಡುಗಿ, ಆದ್ರೆ ಸ್ವಲ್ಪ ಹಿಂಸೆ. ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂತ ತಲೆ ತಿಂತಾ ಇರ್ತಾಳೆ. ಆ ಡೌರಾಣಿ ಅನಿಕಾ ನಿನ್ ತಂಗಿ ಆಗ್ಬೇಕಾ? ಆದ್ರೆ ನಿನಗೂ ಅವಳಿಗೂ ಬೇಜಾನ್ ಡಿಫ್ರೆನ್ಸ್ ಇದೆ ಬಿಡು. ನಮ್ಮಿಬ್ರು ತರ ನಂಗೂ ನಿಂಗೂ ಇರೋ ಒಂದೇ ಹೊಂದಾಣಿಕೆ ಅಂದ್ರೆ ನಮ್ಮಿಬ್ರು ಲುಕ್ಕು ನೋಡಕ್ಕೆ ಒಂದೇ ತರ ಇದೀವಿ ಅಷ್ಟೇ. ನೀನ್ ಸಾಫ್ಟ್, ನಾವು ರೆಬೆಲ್ಲು. ನೀನು ಜಡೆ ರಿಬ್ಬನ್ನು, ನಾನು ಜೀನ್ಸು ರೇಬ್ಯಾನು. ಆದ್ರೂ ನೋಡು, ನಿನ್ ಜಾಗದಲ್ಲಿ ನಾನು, ನನ್ ಜಾಗದಲ್ಲಿ ನೀನು. ಒಳ್ಳೆ ಅವಸ್ಥೆ ಗುರು. ತಲೆ ಬಿಸಿ ಕತೆ ಆಯ್ತು ನಮ್ದು. ಅನಿಕಾ,
ನಾನು ಹೇಳಿದ ಎಲ್ಲಿವರೆಗೂ ಬಂತು? ಏನ್ ಹೇಳ್ತಿದ್ಯಾ ರಿಷಿ? ಅನಿಕಾ, ಎಲ್ರು ಒಳ್ಳೆತನನು ನೀನ್ ಮಿಸ್ಯೂಸ್ ಮಾಡ್ಕೋತಿದ್ಯಾ? ನಾನು ಆಗ್ಲೇ ನಿನ್ನ ಹತ್ರ ಹೇಳಿದ್ದು ಮರ್ತೋಯ್ತಾ? ಕಮ್ಲಿ ಅವರಲ್ಲಿ, ನನಗೆ ಕಮ್ಲಿ ಅವರು ಈಗ್ಲೇ ಬೇಕು. ಸರ್, ಹಿಂಗೆಲ್ಲ ಕೇಳಿದ್ರೆ ಇವುಗಳ ದಾರಿಗೆ ಬರಕ್ಕಿಲ್ಲ. ಏ ಅನಿಕಾ, ಬಾಯ್ಬಿಡೆ. ಏಯ್, ಮುಚ್ಚು ಬಾಯಿ. ನೀನ್ ಯಾವನ ಮಾತಾಡೋದಕ್ಕೆ? ಹಾ, ನಮ್ಮನೆಗೆ ಬಂದು ನಮ್ಮ ಮುಂದೆನೆ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಹೋಯ್ತು. ರಿಷಿ, ಮುಂದೆ ನೀನು ಈ ಮನೆಗೆ ಅಳಿಯವನಾಗೋನಪ್ಪ. ಆ ಕಾರಣದಿಂದ ಈ ಕಾಮಿನಿ ಇಷ್ಟು ಶಾಂತವಾಗಿ ಮಾತಾಡ್ತಾ ಇದ್ದಾಳೆ. ಇಲ್ಲ ಆಗಿದ್ರೆ ಇಂಥ ಸಿಲ್ಲಿ ಪ್ರಶ್ನೆಗಳಿಗೆ ನನ್ನ ಹತ್ರ ಬೇರೆ ಉತ್ತರ ಇರ್ತಾ ಇತ್ತು ಅಷ್ಟೇ. ತಪ್ಪು ಮಾಡಿರೋದು ನೀವು. ನಾವಲ್ಲ, ನೀನು. ಆಕ್ಚುಲಿ ನಾವೆಲ್ಲ ಸೇರಿ ನಿನ್ನನ್ನ ಕ್ವೆಶ್ಚನ್ ಮಾಡ್ಬೇಕು. ನಿನ್ ಮನೇಲೆ ಇದ್ದವಳು ಬೆಳಗಿದ್ರೆ ಇಲ್ಲ ಅಂದ್ರೆ ಎಲ್ಲಿ ಹೋದ್ಲು ಅಂತ. ಅಜ್ಜಿಗೂ ಬುದ್ಧಿ ಇಲ್ಲ, ಅವರು ನಿನ್ ಪರ ಮಾತಾಡ್ತಿದ್ದಾರೆ. ಕೆಟ್ಟೋಳಾಗೋಳು ನಾನೇ. ನನಗೆ ಕಮ್ಲಿ ಮೇಲೆ ಕೋಪ ಇದ್ದಿದ್ರೆ ಅವಳು ಕಲ್ದೋದಾಗ ವೈ ವುಡ್ ಐ? ನಾನ್ ಯಾಕೆ ಅವಳನ್ನ ಹೋಗಿ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಿದ್ದೆ ಹೇಳು? ಇದನ್ನ ನೀವ್ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ನೋ. ನಮ್ಮೆಲ್ರಿಗೂ ಸಂಶಯ ಶುರು ಆಗಿದ್ದೆ ಅಲ್ಲಿಂದ ಅನಿಕಾ. ನೀನು ಕಮ್ಲಿ ಅವ್ರನ್ನ ಕರ್ಕೊಂಬಂದಿದ್ದು ಸಹ ಏನೋ ಪ್ಲಾನ್ ಮಾಡ್ದಂಗೆ ಇತ್ತು. ನೀನೇನೋ ಡಬಲ್ಗೆ ಮಾಡ್ತಿದ್ಯಾ. ಇದಕ್ಕೆಲ್ಲ ಸರಿಯಾದ ಶಿಕ್ಷೆ ಅನುಭವಿಸ್ತೀಯ. ಆದ್ರೆ ಅದಕ್ಕಿಂತ ಮೊದಲು ನನಗೆ ಕಮ್ಲಿ ಅವ್ರು ಸಿಗ್ಬೇಕು. ಅವ್ರೇನಾದ್ರು ಇವತ್ತು ಸಂಜೆ ಒಳಗಡೆ ಸಿಗ್ಲಿಲ್ಲ ಅಂದ್ರೆ ನಾನು ಜೈಲ್ಗೋದ್ರೂ ಪರವಾಗಿಲ್ಲ, ಕಮ್ಲಿಗೆ ನಾನು ಆಯ್ತು ಅಂದ್ರೆ ನಿಮ್ಮಿಬ್ರು ಸುಮ್ಕೆ ಬಿಡಕ್ಕಿಲ್ಲ. ಏನ್ ಬೇಬಿ, ನಾವ್ ಎಷ್ಟೇ ಟ್ರೈ ಮಾಡಿದ್ರು ಮತ್ತೆ ಮತ್ತೆ ಅವ್ನು ಅಲ್ಲಿಗೆ ಬಂದು ನಿಂತ್ಕೋತಾನಲ್ಲ. ನಿಜವಾಗ್ಲೂ ಹೇಳ್ತೀನಿ, ಪರಿಸ್ಥಿತಿ ತುಂಬಾ ಕೈ ಮೀರ್ತಾ ಇದೆ. ಓಕೆ, ಅದೇನೇ ಆಗ್ಲಿ ಅಮ್ಮಮ್ಮ, ಆ ಅಂಬಿ ಮತ್ತೆ ಈ ಮನೆಗೆ ವಾಪಸ್ ಬರಬಾರ್ದು ಅಷ್ಟೇ. ಆ ಎಚ್.ಎಂ.ಟಿನ್ ಬಿಡು, ದೊಡ್ಡ ನನ್ ಮಗ. ನಮ್ಮ ಅಜ್ಜಿ ಮತ್ತೆ ಅಣ್ಣನ್ನ ಬುದ್ಧಿವಂತರು ಅನ್ಕೊಂಡಿದ್ದೆ, ಆದ್ರೆ ಅವ್ರಿಗೇನಾಗಿದೆ, ನಿನ್ನ ನಾನು ಅಂತ ನಂಬಿದಾರಲ್ಲ. ಅಲ್ಲೂ ಎಲ್ರುವೆ ನಿನ್ನೆ ಕಮ್ಲಿ ಅಂತ ನಂಬವ್ರ? ಹಲೋ, ನಮ್ ಪರ್ಫಾರ್ಮೆನ್ಸ್ ಹಂಗಿದೆ, ಸುಮ್ನೆ ನಂಬಿಡ್ತಾರಾ? ನಾವ್ ಗೊತ್ತಲ್ಲ, ಅದಕ್ಕೆ ಬೇಜಾನ್ ಟ್ರೈನಿಂಗ್ ತಗೊಂಡಿದೀವಿ, ಅಷ್ಟೇ ಎಫರ್ಟ್ ಕೂಡ ಹಾಕಿದೀವಿ. ಓಯ್, ಎಲ್ಲದಕ್ಕೂ ಕೈ ಅಂತ ಅಳ್ತಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ರಿಷಿ ಸರ್, ಅಯ್ಯಯ್ಯೋ, ಗಾಬರಿ ಬೀಳ್ಬೇಡ. ನಿಮ್ ಮೇಷನ ನಂಬಿಸೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ನಿಂದು ಅವ್ರದ್ದು ಹೆವಿ ಲವ್ ಅನ್ಸುತ್ತೆ. ಆ ಮೇಷನ ನಂಬಿಸೋದು ದೊಡ್ಡ ಸರ್ಕಸ್ ಆಗೋಯ್ತು. ಅದೇನೋ ನನ್ ಕಣ್ ನೋಡಿ ನೀನ್ ಕಮ್ಲಿನೇ ಅಲ್ಲ ಅನ್ಬಿಡೋದ? ಮಗನ್ ಶಾಕೆ ಆಗೋದೆ ಆ ಲೆವೆಲ್ ಲವ್ ಬರ್ಡ್ಸಾ ಅಂತ. ರಿಷಿ ಸಾರೇ ನಂಗೆಲ್ಲ. ನಾವ್ ಏಟೇ ದೂರ ಇದ್ರುವೆ, ಒಬ್ರಿಗೊಬ್ರು ಮಾತಾಡ್ಲಿಲ್ಲ ಅಂದ್ರುವೆ ನಮ್ ಹೃದಯ ಒಂದೇ ತರ ಮಿಡಿತೈತೆ. ಅಪ್ಪಯ್ಯ ಹೆಂಗವ್ರೆ ಅಂಬಿಕಾ? ಮನ್ಯಾಗ ಎಲ್ರುವೆ ಸೆಂದಾಗವ್ರ? ಹೇಳದ್ನಲ್ಲ, ಎಲ್ರು ಓಕೆ. ಆ ಅನಿಕಾನೆ ಕಿರಿಕು. ಅವಳಿಗೆ ಏಟ್ ಹೇಳಿದ್ರು ಬುದ್ಧಿ ಬರಕ್ಕಿಲ್ಲ. ಹೌದು, ಅವಳು ನಿನ್ನ ಕಮ್ಲಿ ಅಂತ ಹೆಂಗ್ ನಂಬ್ತಾವಳೆ? ಅವಳು ಯಾಕೆ ನಂಬೇಕು? ನನ್ನ ಮನೆಗೆ ಕರ್ಕೊಂಡೋಗಿದ್ದೆ ಅವಳಲ್ವಾ?
ನೆನ್ನೆ ನಾನು ಮೇಷ್ಟು ಜೊತೆಲಿದ್ವಾ ಅದನ್ನ ನೋಡಿ ಉರ್ಕೊಂಡು ಜೋರಾಗಿ ಜಗಳ ಮಾಡಿದ್ಲು. ಅದಕ್ಕೆ ನಾನು ಮನೆ ಬಿಟ್ಟು ಬಂದೆ. ಆಗ್ಲೇ ನೀನ್ ನಮ್ಮಲ್ಲಿರೋದು ನನಗೆ ಗೊತ್ತಾಗಿದ್ದು. ಹೌದು, ನಿಂದು ಅವಳ್ದು ಏನ್ ಕಿರಿಕು? ಒಬ್ನೇ ಹುಡ್ಗಂಗ್ ಕಿತ್ತಾಡ್ತಿದ್ದೀರೋ ಅಥವಾ ಆಸ್ತಿ ಪಾಸ್ತಿ ಕಿರಿಕೋ? ಏನ್ ಮೇಡಮ್ ಸೈಲೆಂಟ್ ಆಗೋದ್ರಿ? ನಿಂಗೂ ಅನಿಕಂಗೂ ಏನ್ ಕಿರಿಕು ಅಂತ ಕೇಳ್ದೆ. ಸರಿ ಬಿಡು, ನಿನ್ ಪರ್ಸನಲ್ ಮ್ಯಾಟ್ರಿಗೆ ನಾನು ಯಾಕೆ ಮೂಗ್ ತೋರಿಸ್ಲಿ? ನಾನು ಇವಾಗ ಮನೇಲಿದ್ದೀನಲ್ಲ ಅಂತ ಕೇಳ್ದೆ ಅಷ್ಟೇ. ಆ ಅನಿಕಾ ಮತ್ತೆ ಕಾಮಿನಿ ನನ್ನ ಮನೆ ಕರ್ಕೊಂಡೋಗಿದ್ದು ನೀನ್ ಬರೋ ತನಕ ಆ ಜಾಗದಲ್ಲಿ ನಾನು ಆಕ್ಟಿಂಗ್ ಮಾಡ್ಲಿ ಅಂತ. ನೀನ್ ನೋಡಿದ್ರೆ ನಮ್ಮನೇಲಿ ಆಕ್ಟಿಂಗ್ ಮಾಡ್ತಾ ಕೂತಿದ್ಯಲ್ಲ. ಅಮ್ಮ ಸಾಕಮ್ಮ ಸಾಕು ಈ ಅವಲಕ್ಕಿ ಪವಲಕ್ಕಿ ಆಟ. ನಾನ್ ನಮ್ಮನೆಗೆ ಹೋಗ್ತೀನಿ, ನೀನ್ ನಿಮ್ಮನೆಗೆ ಹೋಗು. ಇನ್ನು ನನ್ನಿಂದ ಆ ಕೊಂಪೆಲಿರಕ್ಕಾಗಲ್ಲ. ನಡಿ ನಡಿ. ನಂಗೂ ಅನಿಕಂಗೂ ಏನ್ ಸಮಸ್ಯೆ ಅಂತ ಕೇಳ್ದಲ್ಲ. ಮಹಾಜನ್ ಮನೆಯಾಗೆ ನನ್ನ ಅಪ್ಪಯ್ಯನ ನೋಡಿದಾಗ ನಿಂಗೆ ಏನ್ ಅನಿಸ್ತು ಅಂಬಿಕಾ? ಪಾಪ ಅನ್ನಿಸ್ತು. ಯಾರು ಅವ್ರನ್ನ ಸರಿಯಾಗಿ ನೋಡ್ಕೋತಿಲ್ವೇನೋ. ಅವ್ರ ಪಾಡಾಗ ಅವ್ರ ರೂಮಲ್ಲಿ ಕೂತಿರ್ತಾರೆ ಅಷ್ಟೇ. ಹಂಗಾಗಕ್ಕೆ ಕಾರಣ ಯಾರು ಅಂತ ನಿಂಗೆ ಗೊತ್ತಾ? ಯಾರು? ಡ್ಯಾಡಿಗೆ ನೀನ್ ಕೊಟ್ಟಿರೋ ಟ್ಯಾಬ್ಲೆಟ್ ಇದೆಯಲ್ಲ, ಅದು ಅವ್ರ ಮೆಂಟಲ್ ಹೆಲ್ತ್ ನ ಎಫೆಕ್ಟ್ ಮಾಡುತ್ತೆ. ಅನಿಕಾ ಅವ್ರನ್ನ ಕೋಣಿಯ ಕೂಡಾಕಿ ಸರಿಯಾಗಿ ಊಟನೂ ಕೊಡ್ದೆ, ಅವ್ರಿಗೆ ಕೊಡ್ಬೇಕಾಗಿರೋ ಔಷಧಿ ಕೊಡ್ದೆ, ಬೇರೆದ್ನ ಕೊಟ್ಟು ಅವ್ರನ್ನ ಈ ಪರಿಸ್ಥಿತಿಗೆ ತಂದವಳೆ. ಏಯ್ ಅಳ್ಬೇಡ ನೀನು. ಆ ಲೆವೆಲ್ಗೆ ವಿಲನ್ನ ಅವಳು. ಅಪ್ಪ ಹಿಂಗೆ ನಂದ್ರೆ ಪ್ರಾಣ, ಆದ್ರೆ ಅವ್ರನ್ನ ನಾನು ನೋಡಕ್ ಆಗದೆ ಇರಂಗ್ ಮಾಡ್ಬಿಟ್ಲು. ನೀನ್ ಅಳ್ಬೇಡ. ಅವ್ರನ್ನ ನೋಡಿದ್ರೆ ಒಳ್ಳೆ ಮನುಷ್ಯನೇ ಅನ್ಸುತ್ತೆ. ಅವರು ಒಂಥರ ನನಗೆ ಅಪ್ಪನೇ ಇದ್ದಂಗಲ್ವಾ? ಅಲ್ಲ, ಅವಳು ನಿಂಗೆ ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಅವಳನ್ನ ಏನು ಮಾಡಿಲ್ವಾ ನೀನು? ಏನ್ ಮಾಡೋದು? ಒಂದೇ ಮನೆಯವ್ರ ಮ್ಯಾಕೆ ದ್ವೇಷಕಾರಕೈತೈತ. ನನ್ನ ಅವ್ವ ನನ್ಗದ್ ಕೊಟ್ಟಿಲ್ಲ. ಅಂಬಿ, ಬೆನ್ನಿಗೆ ಚೂರಿ ಹಾಕೋರಿದ್ರುವೆ ನಾವ್ ಅವ್ರಿಗೆ ನೋವು ಮಾಡಬಾರ್ದು ಅಂತ ನನ್ನ ಅವ್ವ ಹೇಳ್ಕೊಟ್ಟವಳೆ. ಹೋಗ್ರಮ್ಮ,
ನೀವ್ ಯಾಕೆ ಇಷ್ಟೊಂದು ಒಳ್ಳೆಯವ್ರಾಗ್ತಿದ್ದೀರಾ ಅಂತ. ಚೂರಿ ಅಲ್ಲ, ಗುಂಡ್ಪಿನ್ ಕೈಯಲ್ಲಿದ್ರು ಕೈನ ಮುರ್ದಾಕ್ಬಿಡ್ಬೇಕು. ನನಗೆ ಅಂತ ಯಾರು ಇಲ್ಲ ಅನ್ಕೊಂಡು ನಾನು ಇಡೀ 18 ವರ್ಷನೇ ಕಳೆದ್ಬಿಟ್ಟೆ ಅಂಬಿ. ಯಾಕೆನೆ ನನಗೆ ನನ್ನ ಇಡೀ ಕುಟುಂಬ ಸಿಕ್ಕಿತ್ತು. ಆದ್ರೆ ಅದ್ರಾಗೆ ಇಂಥ ಸಣ್ಣ ಪುಟ್ಟ ಸಮಸ್ಯೆ ಅನೇಕಂಗೆ ಕಾಮಿನಿ ಅವ್ರಿಗೆ ನಾನಂದ್ರೆ ಆಯ್ತಿರ್ಲಿಲ್ಲ. ಬಂದಲ್ಲ ಒಂದಿನ ಸರಿ ಹೋಯ್ತಾರೆ ಅನ್ಕೊಂಡೆ. ಆದ್ರೆ ನೀನ್ ಹೆಂಗ್ ಮನೆಯಿಂದ ಹೊರಗೆ ಬಂದೆ? ನೀನಾಗೆ ಓಡ್ ಬಂದ್ಯೋ ಅಥವಾ ಅವಳಾಗೆ ಓಡ್ಸಿದ್ಲೋ? ನೀನಾಗ್ ಬಂದಿರಲ್ಲ ಬಿಡು, ಅವಳೇ ಏನೋ ಮಾಡಿರ್ತಾಳೆ. ಸುಮ್ನೆ ಬಿಡಬಾರ್ದು ಕಮ್ಲಿ, ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು. ನನಗೆ ಅಪ್ಪ ಇನ್ನ ಅಜ್ಜಿ ತಾತ ಇನ್ನ ಸೆಂದಾಗಿ ನೋಡ್ಕೊಬೇಕು ಅನ್ನೋದೇ ನನ್ನ ಮೊದಲನೇ ಗುರಿ. ನಿಜಾನೇ, ಆದ್ರೆ ಆ ಡೌರಾಣಿ ಅನಿಕನ್ನ ಸುಮ್ನೆ ಬಿಡಬಾರ್ದು ಕಮ್ಲಿ. ಹಂಗಾದ್ರೆ ನನ್ನ ಜಾಗ ನೀನೇ ಇರ್ತೀಯ ಅಂಬಿ. ಒಂದೇಳ ನಿನ್ನ ಹತ್ರ ಮಾತಾಡೋದಕ್ಕೂ ಮೊದಲು ನಂಗೆ ಆ ಮನೆಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಆದ್ರೆ ಈಗ ನನ್ನ ತಲೆಯಲ್ಲಿ ಬೇರೆನೇ ಏನೋ ಓಡ್ತಿದೆ. ನಿನ್ ತೊಂದರೆ ಏನ್ ಗೊತ್ತಾ? ನೀನು ಸಿಕ್ಕಾಪಟ್ಟೆ ಒಳ್ಳೆಯವಳು, ಆದ್ರೆ ನಾನು ಹಂಗಲ್ಲ. ಈಗ ನಾನು ನೀನು ಏನು ಈ ಅವಲಕ್ಕಿ ಪವಲಕ್ಕಿ ಆಟ ಆಡ್ತಿದೀವೋ ಇದು ಹಿಂಗೇ ಮುಂದುವರಿಲಿ. ನಾನು ಮಹಾಜನ್ ಮನೆಗೆ ಹೋಗ್ತೀನಿ ಕಮ್ಲಿ. ಈ ಹಂಬಿ ಕಮ್ಲಿ ಗೆಟಪ್ಪಲ್ಲಿ ಮಹಾಜನ್ ಮನೇಲಿರ್ತಾಳೆ. ಅಪ್ಪಯ್ಯನ್ನು ಚೆನ್ನಾಗಿ ನೋಡ್ಕೊಂತೀನಿ. ಆ ಕಾಮಿನಿ ಮತ್ತೆ ಅನಿಕಂಗೆ ಸರಿಯಾಗಿ ಬೆಂಡೆತ್ತೀನಿ. ನೀನು ಈಗಷ್ಟೇ ಸುಧಾರಿಸ್ಕೋತಿದ್ಯಾ? ಸುಧಾರಿಸ್ಕೋ. ನೀನು ನಮ್ಮನೇಲಿ ಇತ್ಕೊಂಡು ಅಲ್ಲಿ ನಿಮ್ಮನೇಲಿ ನಾನೇನ್ ಮಾಡ್ಬೇಕು ಅನ್ನೋದನ್ನ ಹೇಳು, ನಾನು ಮಾಡ್ತೀನಿ. ನಿನಗೋಸ್ಕರ, ನಿನಗಾಗಿರೋ ಅನ್ಯಾಯಕ್ಕೋಸ್ಕರ, ಅಪ್ಪಯ್ಯ ಅಜ್ಜಿ ತಾತಯ್ಯಂಗೋಸ್ಕರ ನಾನು ನಿಮ್ಮ ಮನೆಗೆ ಹೋಗಕ್ಕೆ ರೆಡಿ ಇದ್ದೀನಿ ಕಮ್ಲಿ. ಹಾಗಾರೆ ಇನ್ಮ್ಯಾಕೆ ನಾನು ಅಂಬಿ, ನೀನ್ ಕಮ್ಲಿ. ಆಲ್ ರೈಟ್ ಕಮ್ಲಿ, ಒಡಿ ಹ್ಯಾಂಡ್.
ಕಮ್ಲಿ ನೀನು ಅಂಬಿ ಬಜಾರ್ಗೆ ಹೋಗು, ನಾನು ನಿಮ್ಮ ಮನೆಗೆ ಹೋಗ್ತೀನಿ.